ರಾಗಿಣಿ ಬಾಯ್ ಫ್ರೆಂಡ್ಸ್ ನಡುವೆ ಹಾಗಾದ್ರೆ ಆಗಿದ್ದೇನು? ಖಾಸಗಿ ಹೋಟೆಲ್ ನಲ್ಲಿ ಅವತ್ತು ಏನಾಯ್ತು ಗೊತ್ತಾ? ನ್ಯೂಸ್ 18ಗೆ ಆ ದಿನ ನಡೆದಂತ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಲಭ್ಯವಾಗಿದೆ. ರಂಪಾಟ ನಡೆದಿತ್ತು ಇಬ್ರು ಬಾಯ್ ಫ್ರೆಂಡ್ಸ್ ಮಧ್ಯದಲ್ಲಿ. ಖಾಸಗಿ ಹೋಟೆಲ್ಗೆ ಊಟಕ್ಕೆ ಅಂತ ಹೋದಾಗ ಮಾಜಿ ಪ್ರಿಯಕರ ನೋಡಿದಾಗ ರಾಗಿಣಿ ಬೇರೆ ಹುಡುಗನ ಜೊತೆ ಬಂದಿದ್ದಾಗ, ರವಿ ಅನ್ನೋರ್ ಜೊತೆ ಬಂದಿದ್ದಾಗ ಚಿಯರ್ಸ್ ಅಂತ ಹೇಳಿದ್ದೆ ಘಟನೆಗೆ ಕಾರಣ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ ಇವಾಗ ದುಬೈಗೆ ಎಸ್ಕೇಪ್ ಆಗಿದ್ದಾರೆ ರಾಗಿಣಿ. ಜೊತೆಗೆ ಅವತ್ತು ನಾನು ಇರ್ಲಿಲ್ಲ, ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೆ, ಅದು ಇದು ಎಲ್ಲ ಕತೆ ಹೇಳ್ತಾ ಇದ್ದಾರೆ. ಬಟ್ ಅವತ್ತು ಆಗಿದ್ದೇನು? ರಾಗಿಣಿ ಬಾಯ್ ಫ್ರೆಂಡ್ಸ್ ಮಧ್ಯದಲ್ಲಿ ಯಾಕಾಗಿ ಗಲಾಟೆ ಆಯ್ತು, ಹೇಗೆಲ್ಲ ಗಲಾಟೆ ಆಯ್ತು ಅವತ್ತು ಆಕ್ಚುಯಲ್ ಆಗಿ ಆ ಖಾಸಗಿ ಹೋಟೆಲ್ ನಲ್ಲಿ ನಡೆದಿದ್ದೇನು? ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ರಾಗಿಣಿ ಅಲ್ಲಿ ಇದ್ರ? ಇಬ್ರು ಬಾಯ್ ಫ್ರೆಂಡ್ಸ್ ಮಧ್ಯೆ ಯಾಕಾಗಿ ಜಗಳ ಶುರುವಾಯ್ತು? ಯಾವ ವಿಚಾರ ಹಾಗಾದ್ರೆ ಶಿವಪ್ರಕಾಶ್ ಅನ್ನ ಕೆರಳಿಸ್ತು? ರವಿ ಏನ್ ಮಾಡಿದ್ರು? ನಿಜಕ್ಕೂ ರಾಗಿಣಿ ಹಾಗೇನೆ ರವಿ ಸೇರ್ಕೊಂಡು ಶಿವಪ್ರಕಾಶ್ ಮುಂದೆ ಚಿಯರ್ಸ್ ಅಂತ ಹೇಳಿದ್ದೆ ಘಟನೆಗೆ ಕಾರಣ ಆಯ್ತಾ? ಆ ಎಲ್ಲ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ. ಇದು ಖಾಸಗಿ ಹೋಟೆಲ್ ನಲ್ಲಿ ರಾಗಿಣಿ ಹಾಗೇನೆ ಬಾಯ್ ಫ್ರೆಂಡ್ಸ್ ಮಧ್ಯದಲ್ಲಿ ಅವತ್ತು ಗಲಾಟೆ ಆಯ್ತಲ್ಲ, ಆ ದಿನ ಕ್ಯಾಪ್ಚರ್ ಆಗಿರುವಂತ ವಿಜುವಲ್ಸ್. ಇದು ನಮ್ಮಲ್ಲೇ ಮೊದಲು ರಾಗಿಣಿ ಹಾಗೇನೆ ಆರ್ಟಿಒ ಅಧಿಕಾರಿ ರವಿ ಅವರು ಖಾಸಗಿ ಹೋಟೆಲ್ಗೆ ಹೋಗಿರ್ತಾರೆ. ಆ ಟೈಮ್ ನಲ್ಲಿ ರಾಗಿಣಿ ಮಾಜಿ ಪ್ರಿಯಕರ ಶಿವಪ್ರಕಾಶ್ ಅವರು ಕೂಡ ಇದೇ ಖಾಸಗಿ ಹೋಟೆಲ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಡಿನ್ನರ್ಗೆ ಅಂತ. ರಾಗಿಣಿ ಹಾಗೇನೆ ರವಿ ಅವರು ಹೋದಂತ ಟೈಮ್ ನಲ್ಲಿ ಬಟ್ ಅಲ್ಲಿ ಗಲಾಟೆ ಯಾಕೆ ಶುರುವಾಯಿತು ಅಂತ ಇದುವರೆಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಬಟ್ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಗ ಶಿವಪ್ರಕಾಶನ ನೋಡಿದ ತಕ್ಷಣ ರಾಗಿಣಿ ಹಾಗೇನೆ ರವಿ ಇಬ್ರು ಕೂಡ ಸೇರ್ಕೊಂಡು ಚಿಯರ್ಸ್ ಅಂತ ಹೇಳ್ತಾರೆ. ಸೊ ಆ ಟೈಮ್ ನಲ್ಲಿ ಶಿವಪ್ರಕಾಶ್ಗೆ ಸಹಜವಾಗಿ ಅಲ್ಲಿ ಕೋಪ ಬಂದಿದೆ. ಸೊ ನನ್ನನ್ನು ಯಾಕೆ ಕೆರಳಿಸ್ತಿದ್ದಾರೆ ಇವರಿಬ್ರು ಸೇರ್ಕೊಂಡು ಅಂತ ಸೀದಾ ಹೋಗಿ ರವಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ಅಲ್ಲಿ ವಾಗ್ಯುದ್ಧ ನಡೆಯುತ್ತೆ, ಪರಸ್ಪರ ಒಂದಿಷ್ಟು ಟಾಕ್ ವಾರ್ ಎಲ್ಲ ಆಗುತ್ತೆ. ಮಾತುಕತೆ ಎಲ್ಲ ನಡೆದ ಮೇಲೆ ಏಕಾಏಕಿ ಶಿವಪ್ರಕಾಶ್ ಬಿಯರ್ ಬಾಟಲ್ ಇಂದ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ, ಈಗ ಕಂಪ್ಲೇಂಟ್ ಕಾಪಿಲೆಲ್ಲ ಬರ್ದಿರೋದು, ಅದ್ರ ಪ್ರಕಾರನೇ FIR ಎಲ್ಲ ಆಗಿದೆ. ಬಟ್ ಅವತ್ತು ಆಕ್ಚುಯಲ್ ಆಗಿ ಆಗಿದ್ದೇನು ಅಂತ ಯಾರಿಗೂ ಕೂಡ ಸ್ಪಷ್ಟ ಮಾಹಿತಿ ಇದುವರೆಗೂ ಇಲ್ಲ. ಪೊಲೀಸರು ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನ್ಯೂಸ್ 18 ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಲಭ್ಯವಾಗಿದೆ. ಅದನ್ನ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಅವತ್ತು ಖಾಸಗಿ ಹೋಟೆಲ್ ನಲ್ಲಿ ಗಲಾಟೆ ನಡೆದ ದಿನ ಆಗಿದ್ದೇನು ಅನ್ನೋ ವಿಜುವಲ್ಸ್ ಇದು. ರಾಗಿಣಿ ಬಾಯ್ ಫ್ರೆಂಡ್ಸ್ ಕಿತ್ತಾಟದ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಗಳು ಸಿಗ್ತಾನೆ ಇದೆ. ಬಟ್ ರಾಗಿಣಿ ಇವಾಗ ರಾಗಿಣಿ ಅವ್ರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಬಟ್ ಅವತ್ ನಾನು ಇರ್ಲಿಲ್ಲ, ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೆ, ನಾನು ಅವತ್ ಹೋಟೆಲ್ಗೆ ಹೋಗಿಲ್ಲ ಅಂತ ರಾಗಿಣಿ ಅವರು ಒಂದ್ ರೀತಿ ಸ್ಪಷ್ಟನೆ ಕೊಡೋ, ಸಮರ್ಥನೆಯನ್ನ ಕೊಡುವಂತ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಆಕ್ಚುಲ್ ಆಗಿ ಅವತ್ ಆಗಿದ್ದೇನು ಅನ್ನೋ ಬಗ್ಗೆ ವಿಜುವಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇದು ನಮ್ಮಲ್ಲಿ ಮಾತ್ರ. ರಿಟ್ಸ್ ಕಾರ್ಲ್ಟನ್ ಹೋಟೆಲ್ ನಲ್ಲಿ ಅವತ್ತು ರಾಗಿಣಿ ಹಾಗೇನೆ ರವಿ ಅವರು ಡಿನ್ನರ್ಗೆ ಹೋದಂತ ಟೈಮ್ ನಲ್ಲಿ ಮಾಜಿ ಪ್ರಿಯಕರ ಶಿವಪ್ರಕಾಶ್ ಬಂದಾಗ ಅಲ್ಲಿ ಏನಾಯ್ತು ಅನ್ನೋ ವಿಜುವಲ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಎಸ್, ಇದು ನಮ್ಮಲ್ಲೇ ಮೊದಲು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇದು ರಿಟ್ಸ್ ಕಾರ್ಲ್ಟನ್ ಹೋಟೆಲ್ ನಲ್ಲಿ ರಾಗಿಣಿ ಬಾಯ್ ಫ್ರೆಂಡ್ಸ್ ಮಧ್ಯದಲ್ಲಿ ಕಿತ್ತಾಟ ಆದಾಗ, ಫೈಟಿಂಗ್ ಆದಾಗ ಹೋಟೆಲ್ ನಲ್ಲಿ ಏನಾಗಿತ್ತು ಅಂತ ಈ ವಿಜುವಲ್ಸ್ ಎಕ್ಸ್ಪ್ಲೈನ್ ಮಾಡುತ್ತೆ. ರಾಗಿಣಿ ಹಾಗೇನೆ ರವಿ, ಆರ್ಟಿಒ ಅಧಿಕಾರಿ ರವಿ ಈ ಹೋಟೆಲ್ಗೆ ಡಿನ್ನರ್ಗೆ ಅಂತ ಹೋಗ್ತಾರೆ. ಆ ಟೈಮ್ ನಲ್ಲಿ ಶಿವಪ್ರಕಾಶ್ ಅವರು ಕೂಡ ಅದೇ ಹೋಟೆಲ್ಗೆ ಬರ್ತಾರೆ. ಬಟ್ ಅಲ್ಲಿ ಈಗ ಒಂದು ಪ್ರೈಮರಿ ಆಗಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ರಾಗಿಣಿ ಹಾಗೇನೆ ರವಿ ಅವರೇ ಕೆರಳಿಸ್ತಾರೆ ಶಿವಪ್ರಕಾಶ್ ಅವರನ್ನ ನೋಡಿದ ತಕ್ಷಣ. ಚಿಯರ್ಸ್ ಅಂತ ಫಸ್ಟ್ ರಾಗಿಣಿ ಹೇಳ್ತಾರೆ, ಆಮೇಲೆ ರವಿ ಅವರು ಶಿವಪ್ರಕಾಶ್ ನೋಡ್ಕೊಂಡು ಚಿಯರ್ಸ್ ಹೇಳಿದ್ದೆ ಇಡೀ ಘಟನೆಗೆ ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಬಟ್ ರಾಗಿಣಿ ಇದಕ್ಕೆ ಯಾವ ರೀತಿ ಪೊಲೀಸರ ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ಈಗ ಆಲ್ರೆಡಿ ರವಿ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಪ್ರಕಾರ ನನ್ನ ಮೇಲೆ ಹಲ್ಲೆ ಆಗಿದೆ, ಬಿಯರ್ ಬಾಟಲ್ ಇಂದ ಹಲ್ಲೆಯನ್ನ ಮಾಡಿದಾನೆ ಶಿವಪ್ರಕಾಶ್ ಅಂತ ಅವರು ಹೇಳಿದ್ದಾರೆ. FIR ಮಾಡ್ಕೊಂಡಿರುವಂತ ಪೊಲೀಸರು ಈಗ ನಟಿ ರಾಗಿಣಿ ಹೆಸರನ್ನ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ FIR ನಲ್ಲಿ. ಸೊ ಹಾಗಾಗಿ ರಾಗಿಣಿ ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಿಪರೇಷನ್ ಆಗಿದೆ ಪೊಲೀಸರಿಂದ. ಬಟ್ ರಾಗಿಣಿ ಅವರು ಸದ್ಯಕ್ಕೆ ಹೇಳ್ತಿರೋದು
ನಾನು ಅವತ್ತು ಹೋಟೆಲ್ಗೆ ಹೋಗಿರ್ಲಿಲ್ಲ, ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೆ, ನಾನು ಹೊರಗಡೆ ಇದ್ದೆ, ನನಗೂ ಈ ಗಲಾಟೆ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ರಾಗಿಣಿ ಅವರು ಹೇಳ್ತಾ ಇದ್ದಾರೆ. ಬಟ್ ಅವತ್ತೇನಾಯ್ತು ಆಕ್ಚುಲ್ ಆಗಿ ರಿಟ್ಸ್ ಕಾರ್ಲ್ಟನ್ ಹೋಟೆಲ್ ನಲ್ಲಿ ಅನ್ನೋದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿಯಾಗಿ ನಿಲ್ತವೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ವಿಜುವಲ್ಸ್ ಲಭ್ಯವಾಗಿದೆ. ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ರಾಗಿಣಿ ಬಾಯ್ ಫ್ರೆಂಡ್ಸ್ ಮಧ್ಯದಲ್ಲಿ ಆದಂತ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ರಾಗಿಣಿ ಅವರು ಆಲ್ ಆಫ್ ಸಡನ್ ಈಗ ದುಬೈಗೆ ಹಾರಿ ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವತ್ ಆಕ್ಚುಲ್ ಆಗಿ ಆಗಿದ್ದೇನು, ಯಾವ ರೀತಿ ಎಂಟ್ರಿಯನ್ನ ಒಬ್ಬೊಬ್ಬರೇ ಪಡ್ಕೊಳ್ತಾರೆ, ರಾಗಿಣಿ ಹಾಗೇನೆ ರವಿ ಯಾವ ರೀತಿ ಬರ್ತಾರೆ, ಶಿವಪ್ರಕಾಶ್ ಯಾವ ರೀತಿ ಎಂಟ್ರಿಯನ್ನ ಆ ಹೋಟೆಲ್ಗೆ ಪಡ್ಕೊಳ್ತಾರೆ ಡಿನ್ನರ್ಗೆ ಬಂದಾಗ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಅವತ್ತು ಆಕ್ಚುಲ್ ಆಗಿ ಆಗಿದ್ದೇನು, ಯಾರು ಗಲಾಟೆ ಶುರು ಮಾಡಿದ್ರು, ಪರಸ್ಪರ ವಾಕ್ಸಮರವನ್ನ ಶುರು ಮಾಡಿದ್ರು, ಈ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಆ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಮೇಲೆ ನೋಡಿದ್ವಿ. ಆಕ್ಚುಲ್ ಆಗಿ ಯಾರು ಯಾವಾಗ ಎಂಟ್ರಿ ಪಡ್ಕೊಳ್ತಾರೆ, ಗಲಾಟೆಗೆ ಏನ್ ಕಾರಣ ಆಯ್ತು ಆ ದೃಶ್ಯದ ಪ್ರಕಾರ? ಮಂಜು ಆರ್ಯ. ಖಂಡಿತ ಶರ್ಮಿತಾ, ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಇದರಲ್ಲೂ ಪ್ರಮುಖವಾಗಿ ಒಂದು ಶಿವಪ್ರಕಾಶ್ ಎಂಬಾತ ಏನಿದ್ದಾನೆ, ಈ ಒಂದು ಶಿವಪ್ರಕಾಶ್ ಎಂಬಾತ ಒಂದು ರಿಚ್ ಕಾರ್ಲ್ಟನ್ ಹೋಟೆಲ್ಗೆ ಮೊದಲನೇ ಹೋಗಿರ್ತಂದ್ರೆ ರಾಗಿಣಿ ಮತ್ತು ಆಕೆಯ ಒಂದು ಬಾಯ್ ಫ್ರೆಂಡ್ ಏನಿದ್ದಾನೆ ರವಿ, ಇವ್ರು ಹೋಗೋಕಿನ್ನ ಮುಂಚಿತವಾಗಿ ಶಿವಪ್ರಕಾಶ್ ಹೋಗಿ ಅಲ್ಲಿ ಪಾರ್ಟಿಯನ್ನು ಕೂಡ ಮಾಡ್ತಿರ್ತಾರೆ. ಶಿವಪ್ರಕಾಶ್ ಹೋದಂತಹ ಸುಮಾರು ಅರ್ಧ ಗಂಟೆಯ ವೇಳೆಗೆ ರಾಗಿಣಿ ಮತ್ತು ರವಿ ಇಬ್ರು ಕೂಡ ಅಷ್ಟೇ ಅದೇ ಒಂದು ಹೋಟೆಲ್ಗೆ ಹೋಗ್ತಾರೆ. ಹೋದಂತಹ ಟೈಮ್ ನಲ್ಲಿ ನೇರವಾಗಿ ರಾಗಿಣಿ ಮತ್ತು ರವಿ ಇಬ್ರು ಕೂಡ ಅಷ್ಟೇ ಶಿವಪ್ರಕಾಶ್ ಅವ್ರನ್ನ ನೋಡ್ತಾರೆ. ನೋಡಿದಂತಹ ತಕ್ಷಣವೇ ಆ ಶಿವಪ್ರಕಾಶ್ ಇದ್ದಂತಹ ಒಂದು ಟೇಬಲ್ ಏನಿತ್ತು, ಒಂದು ಟೇಬಲ್ ನ ಮುಂಭಾಗವೇ ಹೋಗಿ ಕೂರ್ತಾರೆ. ಇವರು ಕೂತಂತ ಬಳಿಕ ಬಿಯರ್ ಅನ್ನು ಕೂಡ ಆರ್ಡರ್ ಮಾಡ್ತಾರೆ. ಬಿಯರ್ ಆರ್ಡರ್ ಮಾಡಿದಂತಹ ಬಳಿಕ ಶಿವಪ್ರಕಾಶ್ಗೆ ಕಾಣುವ ರೀತಿಯಲ್ಲಿ ಅದನ್ನ ಚಿಮ್ಮಿಸ್ತಾರೆ. ಜೊತೆಗೆ ಅಲ್ಲಿ ಕೂಡ ಅಷ್ಟೇ ಚಿಯರ್ಸ್ ಚಿಯರ್ಸ್ ಅಂತ ಸಾಕಷ್ಟು ಬಾರಿ ಇವರಿಬ್ರು ಕೂಡ ಅಷ್ಟೇ ಹೇಳ್ತಿರ್ತಾರೆ. ಎಲ್ಲೋ ಒಂದ್ ರೀತಿ ಶಿವಪ್ರಕಾಶ್ ಅವ್ರನ್ನ ಕೆರಳಿಸುವಂತಹ ಒಂದು ನಿಟ್ಟಿನಲ್ಲಿ ಇಬ್ರು ಕೂಡ ಅಷ್ಟೇ ಅಲ್ಲಿ ಆ ಒಂದು ಇನ್ಸಿಡೆಂಟ್ ಮಾಡಿದ್ರ ಅನ್ನೋದು ಕೂಡ ಈಗಾಗಲೇ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿರುವಂತಹದ್ದು. ಅದರಂತೆ ಯಾವಾಗ ಮತ್ತು ರಾಗಿಣಿ ಮತ್ತು ರವಿಯ ಒಂದು ರಾದ್ದಾಂತ ಜಾಸ್ತಿ ಆಯ್ತು, ಆ ಒಂದು ವೇಳೆಯಲ್ಲಿ ಶಿವಪ್ರಕಾಶ್ ಕೂಡ ಅಷ್ಟೇ ಸ್ವಲ್ಪ ಪಾನಮತ್ತರಾಗಿರ್ತಾರೆ. ಆ ಒಂದು ಪಾನಮತ್ತರಾದಂತಹ ಶಿವಪ್ರಕಾಶ್ ನೇರವಾಗಿ ಬಿಯರ್ ಬಾಟಲ್ ನಿಂದ ರವಿಯ ಮೇಲೆ ಮೊದಲನೇದಾಗಿ ಹಲ್ಲೆ ನಡೆಸಲು ಕೂಡ ಬರ್ತಾರೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ರವಿಯೇ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಆಧರಿಸಿದಂತಹ ತಕ್ಷಣವೇ ರವಿಯನ್ನ ಮೊದಲನೇದಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ. ಇದಂತ ಬಳಿಕ ಶಿವಪ್ರಕಾಶ್ ಬಂಧಿಸಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಶಿವಪ್ರಕಾಶ್ ಕೂಡ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಶೋಕ್ ನಗರ ಪೊಲೀಸರಿಗೆ ಹೇಳ್ತಾರೆ. ಆ ಒಂದು ಟೈಮ್ ನಲ್ಲಿ ನಾನೇ ಏನು ನಮ್ಮನ್ನ ಕೆರಳಿಸಿದ್ರು, ಆ ಒಂದು ಟೈಮ್ ನಲ್ಲಿ ನಾನೇ ಬಿಯರ್ ಬಾಟಲ್ ಇಂದ ಹಲ್ಲೆ ನಡೆಸೋಕೆ ಹೋದೆ, ನಾನು ಹೋಗ್ಲಿಲ್ಲ ಅಂತ ಹೇಳ್ತಿಲ್ಲ. ಜೊತೆಗೆ ರಾಗಿಣಿ ಹಿಂದೆ ಕೂಡ ಅಷ್ಟೇ ನನ್ನ ಜೊತೆ ಇದೇ ರೀತಿಯ ಸಲಿಗೆಯಿಂದ ಇದ್ರು. ನಾವು ಕೂಡ ಅಷ್ಟೇ ನಗರದ ಹಲವು ಖಾಸಗಿ ಹೋಟೆಲ್ಗಳಿಗೆ ಹೋಗಿ ಊಟಕ್ಕೆ ಕೂಡ ಹೋಗಿದ್ವಿ. ಆದ್ರೆ ಈಗ ರವಿಯ ಜೊತೆ ಆಕೆ ಇದ್ದಾಳೆ, ನನ್ನ ಬೇಕು ಅಂತ ನನ್ನ ಕೆರಳಿಸಿದ್ರು ಅನ್ನುವಂತಹ ಮಾತಿನಲ್ಲಿ ಅವರು ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಆ ಒಂದು ಇನ್ಸಿಡೆಂಟ್ ಆದಂತಹ ವೇಳೆಯಲ್ಲಿ ರವಿ ಮತ್ತು ಶಿವಪ್ರಕಾಶ್ ಇಬ್ಬರು ಕೂಡ ಅಷ್ಟೇ ಗಲಾಟೆ ಆಗುತ್ತೆ. ಆ ಒಂದು ಗಲಾಟೆ ಆದಂತಹ ಸಂದರ್ಭದಲ್ಲಿ ರಾಗಿಣಿಯು ಕೂಡ ಅಷ್ಟೇ ಇಬ್ಬರನ್ನ ತಡೆಯೋಕೆ ನೋಡ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಗಿಯ ಮೇಲೆ ಕೂಡ ಅಷ್ಟೇ ಕೆಲವೊಂದು ಅವಾಚ್ಯ ಶಬ್ದಗಳನ್ನ ಕೂಡ ಈ ಒಂದು ಶಿವಪ್ರಕಾಶ್ ಮಾಡ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಇದೆಲ್ಲಾದಂತಹ ಬಳಿಕ ಶಿವಪ್ರಕಾಶ್ ಕೂಡ ಅಷ್ಟೇ ಸ್ಟೇಷನ್ ಬೇಲ್ ತಗೊಂಡು ಈಗಾಗಲೂ ಇದರ ಜೊತೆಗೆ ಅವ್ರಿಗೂ ಕೂಡ ವಿಚಾರಣೆಗೆ ಅಗತ್ಯವಿದ್ದಂತಹ ಸಮಯದಲ್ಲಿ ಬರುವಂತೆ ಪೊಲೀಸರು ಹೇಳಿ ಕಳಿಸಿದರೆ. ಜೊತೆಗೆ ರವಿಯ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನ ಪೊಲೀಸರಿಗೆ ಉಳಿದಿರುವಂತಹದ್ದು ರಾಗಿಣಿಯ ಸ್ಟೇಟ್ಮೆಂಟ್ ಅಷ್ಟೇ. ಯಾಕಂದ್ರೆ ರಾಗಿಣಿ ಹೇಳುವಂತಹ ಮಾಧ್ಯಮದವ್ರಿಗೆ ಹೇಳ್ತಿರುವಂತಹ ಪ್ರಕಾರವಾಗಿ ನಾನು ಅವತ್ತು ಇನ್ಸಿಡೆಂಟ್ ಆದಂತಹ ದಿನ ಬೆಂಗಳೂರಿನಲ್ಲಿ ಇರಲಿಲ್ಲ, ಶೂಟಿಂಗ್ ನ ಸಲುವಾಗಿ ನಾನು ದುಬೈಗೆ ಹೋಗಿದ್ದೆ ಹೊರತು ನಾನು ಬೆಂಗಳೂರಿನಲ್ಲಿ ಆ ಒಂದು ಇನ್ಸಿಡೆಂಟ್ ಆದಂತ ಟೈಮ್ ನಲ್ಲಿ ಇರಲಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ರವಿ ಮತ್ತು ಶಿವಪ್ರಕಾಶ್ ಮಾತ್ರ ರಾಗಿಣಿಯು ಇದ್ರು ಅನ್ನೋದನ್ನು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅಲ್ಲಿ ಪೊಲೀಸರಿಗೆ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯನ್ನು ಆಧರಿಸಿದಂತಹ ಪೊಲೀಸರು ಮತ್ತು ಆ ಒಂದು ಘಟನೆಯಲ್ಲಾದಂತಹ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಆಧರಿಸಿದಂತಹ ಪೊಲೀಸರು ಈಗ ರಾಗಿಣಿಗೆ ನೋಟಿಸ್ ನೀಡಲು ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಪ್ರಕರಣದಲ್ಲಿ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ರಾಗಿಣಿಯ ಐ ವಿಟ್ನೆಸ್ ಆಗ್ತಾರೆ. ಯಾಕಂದ್ರೆ ರಾಗಿಣಿ ನೇರವಾಗಿ ಒಂದು ಘಟನೆಯನ್ನು ನೋಡಿರುವಂತಹ ಒಂದು ಕಾರಣಕ್ಕೆ ರಾಗಿಣಿಯನ್ನೇ ಈ ಒಂದು ಕೇಸ್ ನಲ್ಲಿ ಇನ್ಕ್ವೈರಿ ಮಾಡಿದಂತ ಬಳಿಕ ಐ ವಿಟ್ನೆಸ್ ಮಾಡಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಶರ್ಮಿತಾ, ಓಕೆ ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಅವತ್ತು ಆದಂತ ಘಟನೆ ಹೋಟೆಲ್ನ ಫುಟೇಜ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಮ್ಮಲ್ಲೇ ಮೊದಲು ಇದು ಟೆಲಿಕಾಸ್ಟ್ ಆಗ್ತಾ ಇರೋದು. ಸ್ಕ್ರೀನ್ ಮೇಲೆ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಫಸ್ಟ್ ಶಿವಪ್ರಕಾಶ್ ಎಂಟ್ರಿ ಆಗುತ್ತೆ ರಿಟ್ಸ್ ಕಾರ್ಲ್ಟನ್ ಹೋಟೆಲ್ಗೆ.
ಶಿವಪ್ರಕಾಶ್ ಅವರು ಅವರ ಫ್ರೆಂಡ್ಸ್ ಜೊತೆಗೆ ಡಿನ್ನರ್ಗೆ ಅಂತ ಬಂದಿರ್ತಾರೆ ಆ ಹೋಟೆಲ್ಗೆ. ಶಿವಪ್ರಕಾಶ್ ಅವರು ಎಂಟ್ರಿ ಆಗ್ತಿರೋದನ್ನ ಹೋಟೆಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಈ ವಿಜುವಲ್ಸ್ ಅಲ್ಲಿ. ಇವ್ರು ಬಂದ್ ಆದ್ಮೇಲೆ ರವಿ ಹಾಗೇನೆ ರಾಗಿಣಿ ಅವರ ಎಂಟ್ರಿ ಆಗೋದು. ಪಾರ್ಟಿ ಮಾಡ್ತಾ ಮಾಡ್ತಾ ರಾಗಿಣಿ ಹಾಗೇನೆ ರವಿ ಅವರು ಬೇಕು ಅಂತಲೇ ಚಿಯರ್ಸ್ ಅಂತ ಶಿವಪ್ರಕಾಶ್ ನೋಡ್ಕೊಂಡು ಕೆರಳಿಸ್ತಾರೆ. ಅದಾದ್ಮೇಲೆ ಈ ಘಟನೆ ಎಲ್ಲ ನಡೆದಿರೋದು. ಇನ್ನು ರಾಗಿಣಿ ಅವರು ನ್ಯೂಸ್ 18 ಕನ್ನಡಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದು ಅವರಿಬ್ಬರಿಗೆ ಸಂಬಂಧಪಟ್ಟಂತ ವಿಷಯ ಅಂತ ನ್ಯೂಸ್ 18ಗೆ ನಟಿ ರಾಗಿಣಿ ದ್ವಿವೇದಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.